ಗೋಲ್ಡನ್ ಗೇಟ್ ಪ್ರಾಪರ್ ಸೀಟ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ವಾಚ್ಗೆ ಲವ್ ಅಂದ ತಕ್ಷಣ ಇವ್ರಿಗೆ ನಾವು ಮಾಡೋದು ಕರೆಕ್ಟ್ ಅಂತ ಒಂದು ಕೋಪ ಬರ್ತಾ ಇದೆ. ಅಲ್ಲಿ ಸಾಗರ್ ಕೇಳ್ತಾರೆ ತಾಯಿ ತಂದೆ ಅಮ್ಮ ಅಕ್ಕ ಅವ್ರ ಜೊತೆಗೆ. ಸಾಗರ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಹ್ಯೂಮನ್ ಬ್ರೈನ್ ಈಸ್ ಸಚ್ ಅ ಕಾಂಪ್ಲಿಕೇಟೆಡ್ ಒನ್, ರಾದರ್ ಇಟ್ಸ್ ಅ ಹೈಲಿ ಇಂಟೆಲಿಜೆಂಟ್ ಒನ್. ಒಂದೊಂದಕ್ಕೆ ಒಂದೊಂದು ಜಾಗ ಇದೆ. ನಾವು ಎಲ್ಲ ಊಟನೂ ಒಂದೇ ಕಡೆನೇ ಹಾಕ್ತೀವಿ, ಆದ್ರೂ ತಿಳಿಸಾರು ಅನ್ನ ಪಾಯಸ ಅದು ಇದು ಎಲ್ಲ ಹಾಕ್ತೀವಿ. ಒಂದೊಂದು ರುಚಿನೂ ಒಂದೊಂದು ಥರ ಇರುತ್ತೆ. ಅವ್ರು ಹೇಳ್ಬಿಟ್ಟಿದ್ದಾರೆ ಅಪ್ಪಿ ತಪ್ಪಿ ಲವ್ ಬೇರೆ ಅಂದ ತಕ್ಷಣ ಸೆಕ್ಸ್ ಅಂತ ಒಂದು ಮಾತು ಬಂದ್ಬಿಟ್ಟಿದೆ. ಈಗ ಸೆಕ್ಸ್ ಅನ್ನೋ ಮಾತು ಬಂದ ಮೇಲೆ ಅಲ್ಲಿ ಲವ್ ಎಲ್ಲಿದೆ ಹೇಳಿ? ಖಂಡಿತ ಇಲ್ಲ ಮೇಡಮ್, ಲವ್ ಇಲ್ಲ ಅಲ್ಲಿ. ನೀವು ಅಂದಿರ ಕ್ಲಿಯರ್ ಆಗಿ ನೀವು ಹೇಳಿಬಿಟ್ಟಿದ್ದೀರಾ ಇಟ್ ಈಸ್ ಅ ಸೆಕ್ಸ್. ಅಂದಿನಿ ಮೇಡಮ್, ಬಟ್ ನಾನು ಅಂದಿನಿ. ಏನಕ್ಕೆ ಅಂದಿನಿ ಅಂದರೆ ಅವ್ರಂದ್ರು ಅವ್ರ ತಂಗಿ ಆಗಲಿ ಅವ್ರ ಅಕ್ಕ ಆಗಲಿ ಅವರಾಗಲಿ ಪ್ರೀತಿಸ್ತಾ ಇರ್ತಾರಲ್ಲ, ಆ ಲವ್ವೇ ಬೇರೆ. ನಾವು ಲವರ್ಸ್ನ ಪ್ರೀತಿಸೋರು ಲವ್ವೇ ಬೇರೆ, ಸೆಕ್ಸ್ ಮಾಡೋದೇ ಬೇರೆ ಅಂತಂದು ಅವ್ನು ಕ್ಲಿಯರಾಗಿ ಹೇಳೋ ಒಳಗೆ ಮಾತಾಡಿದ್ದಾರೆ ಮೇಡಮ್. ನೀವು ಹೇಗಾದರೂ ಲವ್ ಮಾಡಿದ್ದೀರಾ, ಮನೇಲಿ ಹೇಳಿಬಿಟ್ಟಿದ್ದೀರಾ, ಮನೇಲಿ ಅಪ್ರೂವ್ ಆಗಿದೆ, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಯುವರ್ ಓನ್ ಮ್ಯಾರಿಡ್ ಲೈಫ್. ಪಬ್ಲಿಕಲ್ಲಿ ಕಾರ್ನರ್ ಸೀಟ್ಗೆ ಹೋಗಬೇಕಾಗಿರೋ ಅವಶ್ಯಕತೆ ಏನಿದೆ ಮೇಡಮ್? ನಾನು ಆಗಲೇ ಹೇಳಿದೆ, ಪ್ರೈವಸಿ. ಇಂಥ ಜನಗಳು ಇರ್ತಾರಲ್ಲ, ಅದರಿಂದ ಕಾರ್ನರ್ ಸೀಟ್ಗೆ ಹೋಗ್ಬೇಕಾಗುತ್ತೆ ಮೇಡಮ್. ಇಂಥ ಜನದಿಂದ ಕಾರ್ನರ್ ಸೀಟ್ಗೆ ಹೋಗ್ಬೇಕಾಗುತ್ತೆ. ಬೆಂಗಳೂರು ಟು ತುಮಕೂರು ಹೋಗ್ಬೇಕಾರೆ ನೈಟ್ ಬಸ್ಗಳು ಬರ್ತವೆ. ಶುಕ್ರವಾರ ನೈಟು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ನಮ್ಮ ಫ್ರೆಂಡ್ಸು, ನನ್ನ ಕಣ್ಮುಂದೆ ಆಗಿರೋ ವಿಷಯ ಇದು. ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲಿ ಲವ್ ಮಾಡ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ ಅಂದರೆ, ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೆಲಮಂಗಲದಲ್ಲಿ ಲೈಟ್ ಆಫ್ ಆಗೋದು ಬಸ್ಸು. ಆ ನೆಲಮಂಗಲದಿಂದ ತುಮಕೂರು ಅವರು ರೊಮ್ಯಾನ್ಸ್ ಮಾಡ್ತಾರೆ ಬಸ್ಸಲ್ಲಿ. ನಂಬ್ತೀರಾ ನೀವು? ಹೌದು ಹೌದು. ನಾನು ಮಾಡಲ್ಲ, ನಾನು ನಿಯತ ಲವ್ ಮಾಡ್ತಾ ಇದ್ದೀನಿ, ನಾನು ಅದನ್ನ ಮಾಡಲ್ಲ. ನಿನ್ಗೆ ಹೇಳ್ತಿಲ್ಲ ನಾನು, ನಿನ್ಗೆ ಹೇಳ್ತಿಲ್ಲ, ಹೇಳ್ತೀನಿ ಕೇಳು. ಒಂದು ನಿಮಿಷ. ಆಮೇಲೆ ಮೇಡಮ್, ಮೊದಲಿನ ಲಾಲ್ಬಾಗ್ ಕಬ್ಬನ್ ಪಾರ್ಕು, ಇವಾಗಿನ ಲಾಲ್ಬಾಗ್ ಕಬ್ಬನ್ ಪಾರ್ಕು ಹೆಸರಾಗಿದೆ. ಏನಂತಾರೆ ಈಗ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಂದ್ರೆ? ಏನಂತಾರೆ ಹೇಳಿ? ಲವರ್ಸ್ ಅಂತ, ಲವರ್ಸ್ ಇದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಆಮೇಲೆ ಕಾನ್ಸ್ಟೇಬಲ್ ಯಾಕೆ ಬಿಟ್ಟಿದ್ದಾರೆ ಅಲ್ಲಿ? ಮೊದಲು ಬಿಟ್ಟಿದ್ರ? ಯಾಕೆ ಬಿಟ್ಟಿದ್ದಾರೆ? ಈಗ ಇವ್ರ ಹತ್ರ ಅನೈತಿಕ ಚಟುವಟಿಕೆಗಳು ಮಾಡೋದ್ರಿಂದನೇ ತಾನೇ ಬಿಟ್ಟಿರೋದು. ಅಲ್ಲಿ ಪ್ರೀತಿಯಿಂದ ಇದ್ರೆ ಕಾನ್ಸ್ಟೇಬಲ್ ಯಾಕೆ ಬಿಟ್ಟಿದ್ರಲ್ಲಿ ಅವರು? ಕಾನ್ಸ್ಟೇಬಲ್ಸ್ ಕಾಟ ಹೆಂಗಪ್ಪ ತಡಿತೀರಾ ನೀವಲ್ಲ? ಮೇಡಮ್ ಅವ್ರಂದ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಸ್ಸಲ್ಲಿ ಬರ್ತಾರೆ, ಲವ್ ಮಾಡ್ತಾರೆ ಅಂತ. ಹಳ್ಳಿ ಕಡೆ ಗದ್ದೆ ಬೈಲಲ್ಲಿ ಹೆಂಗೆ ಮಾಡ್ತಾರೆ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ಬೇಕು ಅವ್ರಿಗೆ. ಕೇಳಿ ನೋಡಿ, ಹಳ್ಳಿ ಕಡೆ ಜಾಸ್ತಿ ನಡೆಯುತ್ತೆ. ಅವ್ರಂದ್ರು ಕೈ ಹಾಕೊಂಡು ಹೋಗ್ತಾರೆ, ಈ ಪಾರ್ಕ್ ಕರ್ಕೊಂಡು ಹೋಗ್ತಾರೆ, ಬೀಚ್ ಕರ್ಕೊಂಡು ಹೋಗ್ತಾರೆ ಅಂತ. ಲವರ್ಸ್ ಮಾತ್ರನೇ ಹಂಗೆ ಹೋಗ್ತಾರ ಮ್ಯಾಮ್. ಎಷ್ಟೊಂದು ಪ್ರಾಸ್ಟಿಟ್ಯೂಟ್ಸ್ ಈಗ ನೋಡಿದ್ರೆ ಪಾರ್ಕಲ್ಲಿ ಮೋಸ್ಟ್ಲಿ ಇರೋದು. ದುಡ್ಡು ಕೊಟ್ಟು ಅವ್ರು ಮೆಜೆಸ್ಟಿಕ್ ಸೈಡಲ್ಲೇ ಹೋದ್ರೆ ಬಸ್ ಸ್ಟಾಪಲ್ಲಿ ನಿಂತಿರ್ತಾರೆ. ಆ ಲೇಡೀಸ್ಗೆ ಇರ್ತಾರೆ, ಥರ್ಡ್ ಜೆಂಡರ್ ಪೀಪಲ್ ಆರ್ ದೇರ್. ಮೋಸ್ಟ್ಲಿ ಅವರೇ ಮ್ಯಾಮ್ ಪಬ್ಲಿಕಲ್ಲಿ ಅವರೇ ಮ್ಯಾಮ್ ಮಿಸ್ಬಿಹೇವ್ ಮಾಡೋದು. ಲವರ್ಸ್ ಅಲ್ಲ ಮ್ಯಾಮ್. ಮೇಡಮ್, ಬಸ್ಸಲ್ಲಿ ಇವ್ರ ಕಣ್ಣೆದ್ರಿಗೆ ನಡೆದಿದೆ ಅಂತ ಒಂದು ಹೇಳಿದ್ರು. ಲೈಟ್ ಆಫ್ ಮಾಡಿದ್ರು, ಹುಡುಗ ಹುಡುಗಿ ರೊಮ್ಯಾನ್ಸ್ ಮಾಡ್ತಿದ್ರು ಅಂತ. ಇವ್ರಿಗೆ ಇಂಟ್ರೆಸ್ಟ್ ಇದೆ ನೋಡ್ಲಿಕ್ಕೆ. ಅಲ್ಲಪ್ಪ, ಒಂದ್ ನಿಮಿಷ. ಪಬ್ಲಿಕ್ ಅಪ್ಪ, ಅದು ಪಬ್ಲಿಕ್ ಬಸ್, ಅದು ಪಬ್ಲಿಕ್ ಬಸ್ಸು. ರೈಟ್ಸ್ ಇದೆ ನಮ್ಗೆ ಹೇಳಕ್ಕೆ. ಪಬ್ಲಿಕ್ ಅಲ್ಲಿ ಮಾಡೋರು ಇಂತಾರಲ್ಲ, ಇನ್ಯಾವಲ್ಲ ಅದು ಪಬ್ಲಿಕ್ ಅಲ್ಲಿ ತಾನೇ ಮಾಡ್ತಿರೋದು. ನೋಡಿ, ಪಬ್ಲಿಕ್ ಅಲ್ಲಿ ಬಟಾ ಬೈಲಲ್ಲಿ ನಡಿಬಾರ್ದು ವಿಷಯಗಳೆಲ್ಲ ನಡೀತಾ ಇದೆ. ಭ್ರಷ್ಟಾಚಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಇಂಥ ಪವಿತ್ರವಾದ ಪ್ರೀತಿ ಮೇಲೆ ಏನಕ್ಕೆ ನಿಮ್ಗೆ ಕಣ್ಣು? ಅದಕ್ಕೆ ಕಣ್ಣಾಕ್ರಿ, ಆ ವಿಷಯಗಳ ಕಣ್ಣಾಕಿ. ಅವ್ರು ಹೇಳಿದ್ರು ಏನಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಬೇಕು, ಏನಕ್ಕೆ ಆ ಥರ ಎಲ್ಲ ಮಾಡಬೇಕು ಅಂತ. ಇವಾಗ ಅಟ್ ಪ್ರೆಸೆಂಟು ಜನಗಳು ಜಾಸ್ತಿ ಜನ ಅವ್ರಿಗೆ ಕ್ಯಾನ್ಸರೋ ಇಲ್ಲ ಜ್ವರನೋ ಅಂತ ಡಾಕ್ಟರ್ ಹತ್ರ ಹೋಗ್ತಿಲ್ಲ, ಸೈಕ್ಯಾಟಿಸ್ಟ್ ಹತ್ರ ಹೋಗ್ತಿದ್ದಾರೆ ಎಲ್ಲರೂ. ಎಂತಕ್ಕೆ ಹೋಗ್ತಿದ್ದಾರೆ? ಅವ್ರ ಮನಸ್ಸಲ್ಲಿ ಒಂದು ಪ್ರೀತಿ ಇರುತ್ತೆ. ಇವಾಗ ಒಬ್ಬ ಹುಡುಗಿನ ನೋಡ್ತಾನೆ, ಹೇಳ್ಕೊಳಕ್ಕಾಗಲ್ಲ, ಅವಳ ಜೊತೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೊರಗ್ತಾನೆ. ಅದೇ ಅಂಥವ್ರು. ಆಮೇಲೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಹೇಳಿ? ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾಳೆ ದಿನ ಏನಾಗುತ್ತೆ? ಇಲ್ಲ, ಹುಚ್ಚರಾಗ್ತಾರಂತೀರಾ ನೀನು? ನೋಡಪ್ಪ, ನೀವೆಲ್ಲ ಹುಚ್ಚರಾಗ್ತೀರಾ ಅಂತ ನಾವು. ಇಲ್ಲ, ನೀವು ಎಲ್ಲರೂ ಹುಚ್ಚರಾಗ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ ಇವರು. ನೀವು ಒಂದು ಪಾಯಿಂಟ್ ಅಂದ್ರಿ, ಹೊಟ್ಟೆ ಉರಿನ ನಮ್ಗೆ ಅಂತ ಕೇಳಿದ್ರಿ. ನಮ್ಗೆ ಹೊಟ್ಟೆ ಉರಿ ಇಲ್ಲ. ಯಾಕೆ ಗೊತ್ತಾ? ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮ್ಯಾಮ್. ಹೊಟ್ಟೆ ಉರಿ ಅಂತ ಅಂದ್ರಲ್ಲ, ನಮ್ಗೆ ಹೊಟ್ಟೆ ಉರಿ ಇಲ್ಲ. ಯಾಕಂದ್ರೆ ನಾವು ಡೆಸ್ಪರೇಟ್ ಇಲ್ಲ. ಮೊದಲನೇದು, ಈಗಲೇ ಬೇಕು ನಮ್ಗೆ ಲವ್, ಕಾಮ ಬೇಕಿಲ್ಲ. ಪ್ರಾಪರ್ ವರ್ಡ್ ಡೆಸ್ಪರೇಷನ್. ಡೆಸ್ಪರೇಷನ್ ಇಸ್ ನೋ. ಇವಾಗ ನಾನು ಡೆಸ್ಪರೇಟ್ ಇಲ್ಲ. ವಾಟ್ ಇಸ್, ನನಗೆ ಇವಾಗ ನನ್ನ ಏಜಲ್ಲಿ ಏನು ಮಾಡ್ಬೇಕು ನಾನು ಮಾಡ್ತೀನಿ. ಮುಂದೆ ನಮ್ಮ ಅಪ್ಪ ಅಮ್ಮ ಒಂದಲ್ಲ ಒಬ್ಬಳನ್ನ ತಂದು ಕೊಡ್ತಾರೆ. ಇಲ್ಲ ನಾನು ಕೆಲ್ಸಕ್ಕೆ ಹೋದ್ನ, ಅಟ್ಲೀಸ್ಟ್ ಒಂದು ನನ್ನ ಕಾಲ್ ಮೇಲೆ ನಾನು ನಿಂತ ಮೇಲೆ ಹುಡುಗಿ ಹಿಡ್ಕೊಂಡು ತಂದು ಕೊಡ್ತಾರೆ. ಒಂದಲ್ಲ ಒಂದು ಹುಡುಗಿ ನಮಗೆ ಲೈಫ್ ಪಾರ್ಟ್ನರ್ ಸಿಗ್ತಾ ಇರ್ತಾನೆ. ಅಲ್ಲಿವರೆಗೂ ಕಾಯ್ಬೋದು. ಈಗಲೇ ಡೆಸ್ಪರೇಷನ್ ಎಂತಕ್ಕೆ ಬೇಕು? ಲವ್ ಮಾಡಿದ್ರೆ ಏನ್ ಪ್ರಾಬ್ಲಮ್? ಒಂದೇ ನಿಮಿಷ. ಇಲ್ಲಡಪ್ಪ, ನೀನ್ ಲವ್ ಮಾಡಲ್ಲ ಅಂದ್ರೆ ಕಾರಣ ನಿನ್ ಮೇಲೆ ನಿನ್ ನಂಬಿಕೆ ಇಲ್ಲ ಅಂತ ಅರ್ಥ. ಅಲ್ಲಿ ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ಲವ್ ಮಾಡ್ಬೇಕು, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಸರ್. ಇಲ್ಲಿ ಕೂತವ್ರು ಯಾರು? ಪ್ರಾಬ್ಲಮ್ ಇರ್ಬೇಕು. ಒಂದ್ ನಿಮಿಷ. ನನಗೆ ಪ್ರಾಬ್ಲಮ್ ಅಂದ್ರೆ, ಇವಾಗ ನಾನು ನಿಮ್ಮ ಥರ ಆಗಿದ್ರೆ ನನಗೆ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ಕೊಂಡು ಹೋಗಕ್ಕೆ ಹೋದ್ರೆ, ಒಬ್ಬಳನ್ನ ಯಾರನ್ನಾದ್ರೂ ಅಮ್ಮ ಒಂದು ಮಗು ಕೊಟ್ಬಿಟ್ಟು ಹೋಗ್ಬಿಡ್ಬೋದು ನಾನು. ಲವ್ ಮಾಡದೇ ಇರೋರೆಲ್ಲ ಪ್ರಾಬ್ಲಮ್ ಇದೆ ಅಂತೀರಲ್ಲ.
ನಾನ್ ಅದೇ ಪ್ರಾಬ್ಲಮ್ ಅಂತ ನಿನಗೆ ಹೇಳದ್ನ ಅದೇ ಪ್ರಾಬ್ಲಮ್ ಅಂತ ಜಸ್ಟ್ ಪ್ರಾಬ್ಲಮ್ ಅಂತ ಹೇಳಿ ಹೇಳೋ ಅವಶ್ಯಕತೆ ಏನಿತ್ತು? ಅದೇ ಪ್ರಾಬ್ಲಮ್ ಅಂತ ಹೇಳ್ದೆ ನಾನು ಒಂದ್ ನಿಮಿಷ, ಅದೇ problem ಆಯ್ತು, ಅದೇ problem ಅಂದೆ. ನೀನ್ ಯಾವ ಒಂದ್ ನಿಮಿಷ, ನೀನ್ ಯಾವ ಪ್ರಾಬ್ಲಮ್ ಮೀನ್ ಮಾಡ್ದೆ ಹೇಳು? ನೀನ್ ಯಾವ ಪ್ರಾಬ್ಲಮ್ ಮೀನ್ ಮಾಡ್ದೆ ಹೇಳು? ನೋಡಪ್ಪ, ನಿನ್ ಸ್ಪೆಕ್ಟ್ ಹಾಕಿದ್ಯಾ, ನಿನ್ ಇಬ್ರು ಕಣಕ್ ಹಾಕಿದ್ಯಾ, ನಿನ್ ಕೂತ್ಕೊಳ್ಳಪ್ಪ, ಕಣಕ್ ಅದೇ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಒಂದ್ ನಿಮಿಷ. ಅಂದ್ರೆ ನೀವು ಲವ್ ನೋಡೋದು ಬರೀ ಒಂದ್ ಫಿಸಿಕಲ್ ಅಪಿಯರೆನ್ಸ್ ಗೆ ಹೊರತಾಗಿ ಮನಸ್ಸಿನ ಮಿಲನವಲ್ಲ. ಕಣ್ಣಲ್ಲೋ ಮಾಡಿ ಯಾಕಪ್ಪ ಯಾವ ಶೋಗೆ ಇಷ್ಟು ಹೊಡ್ಕೊಂಡಿಲ್ಲ ಯಾರೂನು? ಲವ್ ಅಂದ ತಕ್ಷಣ ಎಲ್ಲ ಬಳ 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 ಅಂತ ಹೊಡ್ಕೋತಿರಲ್ಲ. ಈ ಲವ್ಗೆ ಇಷ್ಟೊಂದು ನಾನು ಒಂದೇ ಮಾತು ಕೇಳ್ತೀನಿ, ಬಟ್ ಯಾವಾಗಲೂ ಅನ್ಕೋತೀನಿ ನಾನು, ದೇವ್ರೆ ನನಗೊಂದು ಜನ್ಮ ಬೇಕು. ಯಾಕೆಂದರೆ ನಿಧಾನವಾಗಿ ಚೆನ್ನಾಗಿ ಸಂತೋಷವಾಗಿ ಪ್ರೀತಿ ಅನ್ನೋದು ಏನು ಅಂತ ತಿಳ್ಕೊಂಡು ಲವ್ ಮಾಡಬೇಕು, ನನಗೊಂದು ಜನ್ಮ ಬೇಕು ಅಂತ ಕೇಳ್ಕೊತೀನಿ. ತಪ್ಪಾ? ಇಲ್ಲವೇ ಇಲ್ಲ. ಪ್ರೀತಿ ಗುಟ್ಟಲ್ಲ, ಪ್ರೀತಿಸೋದು ತಪ್ಪಲ್ಲ, ಪ್ರೀತಿ ಖಂಡಿತ ಅಪರಾಧ ಅಲ್ಲ. ಆದರೆ ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲರಿಗೂ ಕಿರಿಕಿರಿ ಆಗೋ ಹಾಗೆ, ಅಸಭ್ಯ ಅನ್ನಿಸೋ ಹಾಗೆ ವರ್ತಿಸುವುದು ಸ್ವಸ್ಥ ಸಮಾಜಕ್ಕೆ ಒಳ್ಳೆಯದಲ್ಲ. ನೋಡುವವರ ದೃಷ್ಟಿನೂ ಸರಿಯಾಗಿರಲಿ, ಪ್ರೀತಿ ಮಾಡುವವರ ವರ್ತನೆ ಕೂಡ ಹದ್ದುಬಸ್ತಿನಲ್ಲಿರಲಿ.